ನ್ಯೂಸ್ ಎಕ್ಸ್‌ಪ್ರೆಸ್ ಆಟ್ 6ಗೆ ಸ್ವಾಗತ. ನಾನು ನಿಶಾ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳಿಂದಾಗಿ ಪರಿಸ್ಥಿತಿ ಘನಘೋರ. ಹೆದರಬೇಡಿ ಎನ್ನುತ್ತಲೇ ಸುಳ್ಳು ಭರವಸೆ ಕೊಡ್ತಿದ್ದಾರಾ ತಾಲಿಬಾನಿಗಳು ಬೇರು ಬಿಟ್ರೆ ಕಾಶ್ಮೀರಕ್ಕೆ ಕಾದಿದೆಯಾ ಗಂಡಾಂತರ? ತಾಲಿಬಾನಿಗಳಿಗೆ ಮುಲ್ಲಾ ಯಾಕೂಬ್ ಆಡಿಯೋ ಸಂದೇಶವೇನು? ಇದೆಲ್ಲವನ್ನ ನೋಡೋಣ. ಅಫ್ಘಾನಿಸ್ತಾನದಿಂದ ಕೊನೆಗೂ ಭಾರತೀಯರು ವಾಪಸ್ ಆಗಿದ್ದೇಗೆ? ಅಮೆರಿಕದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳೆಲ್ಲವೂ ಉಗ್ರರ ಕೈ ಸೇರಿದ್ದು ಹೇಗೆ? ಬ್ಯಾಂಕ್ಗಳಲ್ಲಿ ಹಣ ಡ್ರಾ ಮಾಡಲು ಜನ ಮುಗಿಬಿದ್ದಿದ್ದು ಹೇಗೆ? ನೋಡೋಣ ತಾಲಿಬಾನ್ ಕೇಕೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಅಫ್ಘಾನಿಸ್ತಾನವನ್ನ ತಾಲಿಬಾನಿಗಳು ವಶಕ್ಕೆ ಪಡೆದ ಬಳಿಕ ಅಲ್ಲಿದ್ದ ವಿದೇಶಿಗರು ಒಬ್ಬೊಬ್ಬರಾಗಿ ದೇಶ ಬಿಟ್ಟು ತವರೂರಿಗೆ ಮರಳ್ತಾ ಇದ್ದಾರೆ. ಕಾಬೂಲಿನಲ್ಲಿದ್ದ ಸುಮಾರು 120ಕ್ಕೂ ಹೆಚ್ಚು ಜನರು ಗುಜರಾತ್ನ ಜಾಮ್ನಗರಕ್ಕೆ ಬಂದಿಳಿದಿದ್ದಾರೆ. ರಾಯಭಾರಿ ಮತ್ತು ರಾಯಭಾರ ಕಚೇರಿ ಸಿಬ್ಬಂದಿ ಏರ್ಫೋರ್ಸ್ ವಿಮಾನದಲ್ಲಿ ಸುರಕ್ಷಿತವಾಗಿ ಆಗಮಿಸಿದ್ದಾರೆ. ಅಟ್ಟಹಾಸ ಮಾಡ್ತಾ ಇರೋ ತಾಲಿಬಾನಿಗಳಿಗೆ ಈಗ ಮತ್ತಷ್ಟು ಶಕ್ತಿ ಸಿಕ್ಕಂತಾಗಿದೆ. ಹೌದು, ಅಮೆರಿಕ ಸೈನಿಕರು ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರವನ್ನ ಬಿಟ್ಟು ಹೋಗಿದ್ದು, ಅಮೆರಿಕ ಸೇನಾಪಡೆಯ ಶಸ್ತ್ರಾಸ್ತ್ರಗಳು ಈಗ ಉಗ್ರರ ಕೈ ಸೇರಿವೆ. ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಈಗ ತಾಲಿಬಾನಿಗಳ ಕೈವಶವಾಗಿದ್ದು, ಆಫ್ಘನ್ ಸೇನೆ ಬಳಿ ಇದ್ದ ಶಸ್ತ್ರಾಸ್ತ್ರಗಳನ್ನು ತಾಲಿಬಾನ್ ವಶಕ್ಕೆ ಪಡೆದಿದೆ. ತಾಲಿಬಾನ್ ಕೈಗೆ ಶಸ್ತ್ರಾಸ್ತ್ರ ಕೊಟ್ಟು ಆಫ್ಘಾನ್ ಸೈನಿಕರು ಶರಣಾಗಿದ್ದಾರೆ. ಜಗತ್ತಿನ ದೊಡ್ಡಣ್ಣ ಅಮೆರಿಕದ ಪಾಪದ ಕೂಸು ತಾಲಿಬಾನ್ ಆಗಿದ್ದು, ಉಗ್ರರು ಈ ಪರಿ ಬೆಳೆಯೋಕೆ ಅವರೇ ಕಾರಣವಾಗಿದ್ದಾರೆ. ತಾಲಿಬಾನಿಗಳ ಕೈಗೆ ಮೊದಲು ಶಸ್ತ್ರಾಸ್ತ್ರ ಕೊಟ್ಟಿದ್ದೇ ಅಮೆರಿಕ. ತಾಲಿಬಾನ್ ಅನ್ನೋ ವಿಷಸರ್ಪಕ್ಕೆ ಹಾಲೆರೆದ ದೊಡ್ಡಣ್ಣ ಈಗ ಅಫ್ಘಾನಿಸ್ತಾನದಿಂದ ಹೊರ ನಡೆದಿದ್ದು, ಅಮೆರಿಕದ ಅಷ್ಟೋ ಶಸ್ತ್ರಾಸ್ತ್ರಗಳು ತಾಲಿಬಾನ್ ಉಗ್ರರ ಪಾಲಾಗಿವೆ. ತಾಲಿಬಾನಿಗಳ ದಾಳಿಯಿಂದ ಕಂಗೆಟ್ಟು ಹೋಗಿರುವ ಅಫ್ಘಾನಿಸ್ತಾನದ ಜನತೆ ಈಗ ದಿಕ್ಕು ತೋಚದಂತಾಗಿದ್ದಾರೆ. ಹೀಗಾಗಿಯೇ ಭೀತಿಯಿಂದಾಗಿ ಬ್ಯಾಂಕ್ಗಳಿಗೆ ಅಫ್ಘಾನಿಸ್ತಾನದ ಜನತೆ ಮುಗಿಬಿದ್ದಿದ್ದಾರೆ. ಹಣ ವಿತ್ಡ್ರಾ ಮಾಡೋಕೆ ಜನರು ಹರಸಾಹಸ ಪಡ್ತಾ ಇದ್ದು, ಬ್ಯಾಂಕ್ನಿಂದ ಎಲ್ಲಾ ಹಣ ವಿತ್ಡ್ರಾ ಮಾಡೋಕೆ ಪ್ರಯತ್ನ ನಡೆಸುತ್ತಿದ್ದಾರೆ. ಬ್ಯಾಂಕ್ಗಳನ್ನ ತಾಲಿಬಾನಿ ಉಗ್ರರು ಲೂಟಿ ಮಾಡುವ ಭೀತಿ ಶುರುವಾಗಿದ್ದು, ತಮ್ಮ ಅಕೌಂಟ್ನಲ್ಲಿ ಇದ್ದ ಹಣವನ್ನ ವಿತ್ಡ್ರಾ ಮಾಡೋಕೆ ಮುಂದಾಗಿದ್ದಾರೆ. ಕಾಬೂಲ್ನ ರಸ್ತೆಯಲ್ಲೂ ತಾಲಿಬಾನಿ ಉಗ್ರರೇ ಕಾಣಿಸ್ತಾ ಇದ್ದಾರೆ. ರಸ್ತೆಗಳಲ್ಲಿ ತಾಲಿಬಾನಿಗಳೇ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾ ಇದ್ದು, ಟ್ರಾಫಿಕ್ ಪೊಲೀಸರೇ ಇಲ್ಲವಾಗಿದ್ದಾರೆ. ಉಗ್ರರಿಂದಲೇ ಟ್ರಾಫಿಕ್ ಕಂಟ್ರೋಲ್ ಕಾರ್ಯ ನಡೀತಿದೆ. ಒಂದು ಕೈಯಲ್ಲಿ ಗನ್, ಮತ್ತೊಂದು ಕೈಯಲ್ಲಿ ಟ್ರಾಫಿಕ್ ಸಿಗ್ನಲ್ ಕಂಟ್ರೋಲ್ ಮಾಡ್ತಿದ್ದಾರೆ. ಕಾಬೂಲಿನಲ್ಲಿ ಬೀದಿಯಲ್ಲಿ ತಾಲಿಬಾನ್ ಉಗ್ರರು ಅಡ್ಡಾಡ್ತಿದ್ದಾರೆ. ನಿನ್ನೆ ಅಮೆರಿಕದ ವಿಮಾನದಲ್ಲಿ ನೇತಾಡಿದ್ದ ಇಬ್ಬರು ಅಫ್ಘಾನಿಸ್ತಾನದ ವ್ಯಕ್ತಿಗಳು ಕೆಳಕ್ಕೆ ಬಿದ್ದು ಸಾವನ್ನಪ್ಪಿದ್ರು. ಈ ಪೈಕಿ ಒಬ್ಬಾತ ವಿಮಾನದಲ್ಲಿ ನೇತಾಡ್ತಾ ಇದ್ದ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ವಿಮಾನ ಹಾರಾಡ್ತಾ ಇದ್ದ ವೇಳೆ ಅಫ್ಘನ್ ವ್ಯಕ್ತಿಯ ಪರದಾಟ ನಡೆಸಿದ್ದು, ಈ ಭಯಾನಕ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಫ್ಘಾನಿಸ್ತಾನದಲ್ಲಿರುವ ಭಾರತೀಯರ ಮಾಹಿತಿಗೆ ಕೇಂದ್ರ ಸರ್ಕಾರ ಹೆಲ್ಪ್ ಲೈನ್ ಆರಂಭಿಸಿದೆ. ಕೇಂದ್ರದ ವಿದೇಶಾಂಗ ಇಲಾಖೆಯಿಂದ ಹೆಲ್ಪ್ ಲೈನ್ ಆರಂಭಗೊಂಡಿದ್ದು, MEA ಹೆಲ್ಪ್ ಡೆಸ್ಕ್ ಇಂಡಿಯಾ @gmail.com ಇಮೇಲ್ ಐಡಿಗೆ ಅಥವಾ ಮೊಬೈಲ್ ನಂಬರ್ 9717785379 ಸಂಪರ್ಕಿಸಬಹುದು ಅಂತ ವಿದೇಶಾಂಗ ಸಚಿವ ಜೈಶಂಕರ್ ಹೇಳಿದ್ದಾರೆ. ಅಫ್ಘಾನಿಸ್ತಾನವನ್ನ ತಾಲಿಬಾನಿಗಳು ವಶಕ್ಕೆ ಪಡೆದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ವೀಸಾ ನಿಯಮಗಳ ಪರಿಷ್ಕರಣೆಗೆ ಮುಂದಾಗಿದೆ. ಭಾರತಕ್ಕೆ ಬರೋಕೆ ಹೊಸ ಕ್ಯಾಟಗರಿ ಮೂಲಕ ವೀಸಾ ನೀಡಿಕೆಗೆ ಮುಂದಾಗಿದ್ದು, ಅಫ್ಘಾನಿಸ್ತಾನದಲ್ಲಿರುವ ಹಿಂದೂ, ಸಿಖ್ ಜನರಿಗೆ ಈ ಎಮರ್ಜೆನ್ಸಿ ಎಕ್ಸ್ ಮಿಸ್ಲೇನಿಯಸ್ ವೀಸಾ ನೀಡಲಾಗ್ತಾ ಇದೆ. ಭಾರತದಲ್ಲಿ ವೀಸಾಕ್ಕಾಗಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಲಾಗಿದೆ. ಅಫ್ಘಾನಿಸ್ತಾನವನ್ನ ತಾಲಿಬಾನಿಗಳು ವಶಕ್ಕೆ ಪಡೆದ ಬೆನ್ನಲ್ಲೇ ಅಫ್ಘಾನ್ನಿಂದ 1800 ಆಸ್ಟ್ರೇಲಿಯಾ ನಾಗರಿಕರು ವಾಪಸ್ ತೆರಳಿದ್ದಾರೆ. ಏಪ್ರಿಲ್ನಿಂದ ಈಚೆಗೆ 430 ಜನರನ್ನ ವಾಪಸ್ ಕರೆಸಲಾಗಿದೆ. ಅಫ್ಘಾನಿಸ್ತಾನದಲ್ಲಿ ಉಳಿದವರನ್ನು ವಾಪಸ್ ಕರೆತರ್ತೀವಿ ಅಂತ ಆಸ್ಟ್ರೇಲಿಯಾ ಪ್ರಧಾನಮಂತ್ರಿ ಸ್ಕಾಟ್ ಮಾರಿಸನ್ ಹೇಳಿದ್ದಾರೆ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ಎಂಟ್ರಿಯಿಂದ ಭಾರತಕ್ಕೆ ಭೀತಿ ಶುರುವಾಗಿದ್ದೇಕೆ? ಚೀನಾ ಮತ್ತು ಪಾಕ್ ಸಪೋರ್ಟ್ ಉಗ್ರರಿಗೆ ಸಿಕ್ಕರೆ ಕಾಶ್ಮೀರದಲ್ಲಿ ಭಯೋತ್ಪಾದನೆ ಹೆಚ್ಚುತ್ತಾ? ಭಾರತ ವ್ಯಾಪಾರ ವಹಿವಾಟಿಗೂ ಬರಲಿದೆಯಾ ಕುತ್ತು? ನೋಡೋಣ ಭಾರತಕ್ಕೆ ಭೀತಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಅಫ್ಘಾನಿಸ್ತಾನ ದೇಶ ತಾಲಿಬಾನಿಗಳ ಕೈವಶವಾಗ್ತಿದ್ದಂತೆಯೇ ಭಾರತಕ್ಕೆ ಗಂಡಾಂತರ ಕಾದಿದೆ. ತಾಲಿಬಾನ್ ನಂಟಿನಿಂದಾಗಿ ಭಾರತಕ್ಕೆ ಏನೆಲ್ಲ ಸಮಸ್ಯೆ ಇದೆ ಅಂತ ನೋಡುವುದಾದ್ರೆ, ಮೊದಲಿಗೆ ಭಾರತದಲ್ಲಿ ಉಗ್ರರ ಉಪಟಳ ಮತ್ತಷ್ಟು ಹೆಚ್ಚಬಹುದು. ಎರಡನೆಯದಾಗಿ ತಣ್ಣಗಾಗಿರುವ ಕಾಶ್ಮೀರ ವಿವಾದ ಮತ್ತೆ ಹೆಚ್ಚುವ ಭೀತಿ ಇದೆ. ಮೂರನೆಯದಾಗಿ ಚೀನಾ ಮತ್ತು ಪಾಕ್ ಜೊತೆಯಾಗಿ ಭಾರತಕ್ಕೆ ಸಂಕಷ್ಟ ತರುವ ಆತಂಕ ಶುರುವಾಗಿದೆ. ಕೊನೆಯದಾಗಿ ಭಾರತದ ಅಂತಾರಾಷ್ಟ್ರೀಯ ವ್ಯಾಪಾರ ವ್ಯವಹಾರಕ್ಕೆ ತೊಂದರೆಯಾಗಲಿದೆ. ತಾಲಿಬಾನ್ ಉಗ್ರರ ಜೊತೆ ಪಾಕಿಸ್ತಾನಕ್ಕೆ ನೇರ ಸಂಪರ್ಕ ಇದ್ದು, ತಾಲಿಬಾನ್ ಉಗ್ರರಿಗೆ ಪಾಕಿಸ್ತಾನ ಸೇನೆಯೇ ತರಬೇತಿ ನೀಡಿದೆ. ಕಳೆದ ಹಲವು ವರ್ಷಗಳಿಂದ ಪಾಕ್ ಸೇನೆಯಿಂದ ತರಬೇತಿ ಪಡೆಯಲಾಗಿದ್ದು, ಪಾಕಿಸ್ತಾನದ ಕ್ವೆಟ್ಟಾ ಮತ್ತು ಪೇಶಾವರದಲ್ಲಿ ತಾಲಿಬಾನ್ ಉಗ್ರರಿಗೆ ಟ್ರೈನಿಂಗ್ ಕೊಡಲಾಗಿದೆ. ತಾಲಿಬಾನ್ ಉಗ್ರ ಸಂಘಟನೆ ಹುಟ್ಟುಹಾಕಿದ್ದ ಪಾಕ್ ಐಎಸ್ಐ ಈಗ ಮತ್ತೊಂದು ಉಗ್ರ ತಂಡಕ್ಕೆ ಪುಷ್ಟಿ ನೀಡಿದೆ. ಇದರಿಂದ ಭಾರತಕ್ಕೆ ಮತ್ತಷ್ಟು ಆತಂಕ ಹೆಚ್ಚುವಂತೆ ಮಾಡಿದೆ. ಕೀಚಕ ಬುದ್ಧಿಯ ಪಾಕಿಸ್ತಾನ ಈಗಲೂ ತಾಲಿಬಾನಿಗಳ ನೆರವಿಗೆ ನಿಲ್ಲಲಿದೆ. 1994ರಲ್ಲಿ ತಾಲಿಬಾನ್ ಸ್ಥಾಪನೆಗೆ ಐಎಸ್ಐ ನೆರವು ನೀಡಿತ್ತು. ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಮುಲ್ಲಾ ಒಮರ್ ಬೆಂಬಲಿಸಿತ್ತು. ಪಾಕಿಸ್ತಾನ ಮೂಲದ ಹಲವು ಉಗ್ರರು ತಾಲಿಬಾನ್ ಜೊತೆಗಿದ್ದಾರೆ. ಇದರಿಂದ ಭಾರತಕ್ಕೆ ಹೆಜ್ಜೆ ಹೆಜ್ಜೆಗೂ ಉಗ್ರವತಾರವೇ ಕಾಡಲಿದೆ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ಬಲ ಹೆಚ್ಚಾಗ್ತಿದ್ದಂತೆಯೇ ಭಾರತಕ್ಕೂ ಟೆನ್ಷನ್ ಶುರುವಾಗಿದೆ. ಒಂದು ವೇಳೆ ತಾಲಿಬಾನ್ ಉಗ್ರರು ಮತ್ತು ಪಾಕಿಸ್ತಾನದ ಉಗ್ರರು ಬಲವಾದಲ್ಲಿ ಕಾಶ್ಮೀರ ಭದ್ರತೆ ಸವಾಲಾಗಲಿದೆ. ತಾಲಿಬಾನ್ ಪಾಕ್ ಉಗ್ರರ ವಕ್ರದೃಷ್ಟಿ ಭಾರತದ ಮೇಲೆ ಬೀಳಲಿದ್ದು, ಪಾಕಿಸ್ತಾನ ಮತ್ತು ಚೀನಾ ತಾಲಿಬಾನ್ ಉಗ್ರರ ಬೆನ್ನಿಗೆ ನಿಂತಿದೆ. ಹೀಗಾಗಿ ಭಾರತಕ್ಕೆ ಸುತ್ತಲೂ ಇರೋ ವೈರಿಗಳ ಹಾವಳಿ ಹೆಚ್ಚಳವಾಗಲಿದೆ. ಭಾರತದ ಬದ್ಧ ವೈರಿಗಳಾದ ಪಾಕಿಸ್ತಾನ, ಚೀನಾ ಉಗ್ರರು ಒಂದ್ ವೇಳೆ ಕೈಜೋಡಿಸಿದಲ್ಲಿ ಪ್ರತ್ಯೇಕವಾದಿಗಳಿಗೆ ಬಲ ಸಿಕ್ಕಂತಾಗಲಿದೆ. ಸದ್ಯ ಜಮ್ಮು ಕಾಶ್ಮೀರದಲ್ಲಿನ ಪ್ರತ್ಯೇಕವಾದಿಗಳು ಹುಟ್ಟಡಗಿದ್ದು, ಮುಂದಿನ ದಿನಗಳಲ್ಲಿ ಉಗ್ರರ ಸಾಮರ್ಥ್ಯ ಹೆಚ್ಚಾದಲ್ಲಿ ಕಾಶ್ಮೀರಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ. ಮತ್ತಷ್ಟು ಉಗ್ರರು ಭಾರತದ ಗಡಿ ನುಸುಳೋ ಸಾಧ್ಯತೆ ಇದ್ದು, ಭಾರತ ಪಾಕ್ ಗಡಿಯಲ್ಲಿ ಉಗ್ರರ ಉಪಟಳ ಹೆಚ್ಚಾಗುವ ಆತಂಕವೂ ಮನೆ ಮಾಡಿದೆ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳು ಇಷ್ಟು ಅಟ್ಟಹಾಸ ಮೆರೆಯಲು ಕಪಟಿ ಚೀನಾದ ಕುಮ್ಮಕ್ಕು ಕೂಡ ಕಾರಣ ಎನ್ನಲಾಗ್ತಿದೆ. ಹೀಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ಜೊತೆ ಸೇರಿ ಚೀನಾ ಆಟ ಶುರು ಮಾಡುತ್ತಾ ಅನ್ನೋ ಆತಂಕವೂ ಹೆಚ್ಚಾಗಿದೆ. ಅಫ್ಘಾನಿಸ್ತಾನವನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಲು ಚೀನಾ ಹಪಾಪಿಸುತ್ತಿದ್ದು, ಅಫ್ಘಾನಿಸ್ತಾನ್ ನೆಲದಲ್ಲಿ ಚೀನಾ ಪ್ರಾಬಲ್ಯ ಹೆಚ್ಚಾಗಲಿದ್ಯಾ ಅಥವಾ ಅಫ್ಘಾನ್ನಲ್ಲಿ ರಷ್ಯಾ, ಅಮೆರಿಕ ಅಧಿಪತ್ಯ ಅಂತ್ಯವಾಗಿ ಚೀನಾದ ಗೇಮ್ ಶುರುವಾಗುತ್ತಾ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಅಫ್ಘಾನಿಸ್ತಾನದಲ್ಲಿ ಪಾರುಪತ್ಯಕ್ಕೆ ಚೀನಾ ಪ್ಲಾನ್ ಮಾಡಿದ್ದು, ತಾಲಿಬಾನಿಗಳು ಇಡೀ ದೇಶವನ್ನ ವಶಕ್ಕೆ ಪಡೆಯಲಿ ಅಂತ ಕುತಂತ್ರಿ ಚೀನಾ ಹೊಂಚು ಹಾಕಿ ಕುಳಿತಿತ್ತು. ಒಳಗೊಳಗೆ ಸಕಲ ತಯಾರಿ ನಡೆಸ್ತಿರೋ ಚೀನಾ ತಾಲಿಬಾನ್ ಜೊತೆ ದೋಸ್ತಿಗಿಳಿದಿದೆ. ತಾಲಿಬಾನ್ ಜೊತೆ ಸ್ನೇಹದ ಹಸ್ತ ಚಾಚಿರೋ ಚೀನಾ ಇತ್ತೀಚೆಗಷ್ಟೇ ತಾಲಿಬಾನ್ ನಿಯೋಗ ಚೀನಾಗೆ ಭೇಟಿ ನೀಡಿತ್ತು. ತಾಲಿಬಾನ್ ನಾಯಕ ಅಬ್ದುಲ್ ಬರಾದರ್ ಚೀನಾಗೆ ಭೇಟಿ ನೀಡಿದ್ದು, ಬರಾದರ್ ಅಫ್ಘಾನ್ನ ನೂತನ ಅಧ್ಯಕ್ಷನಾಗೋ ಸಾಧ್ಯತೆ ಇದೆ. ಅಫ್ಘಾನಿಸ್ತಾನದಲ್ಲಿ ಸಾಕಷ್ಟು ಬಂಡವಾಳ ಹೂಡಿರೋ ಚೀನಾ ಹಲವು ಯೋಜನೆಗಳಿಗೆ ಧಕ್ಕೆಯಾಗಲ್ಲ ಅಂತ ತಾಲಿಬಾನ್ ಹೇಳಿದೆ. ಚೀನಾ ಯೋಜನೆಗಳಿಗೆ ಹಾನಿಯಾಗದಂತೆ ನೋಡಿಕೊಳ್ತೇವೆ ಅಂತ ತಾಲಿಬಾನಿಗಳು ಹೇಳಿದ್ದಾರೆ. ಈಗಾಗಲೇ ಚೀನಾ ಸರ್ಕಾರಕ್ಕೆ ಭರವಸೆ ನೀಡಿರೋ ತಾಲಿಬಾನ್ ಅಫ್ಘಾನಿಸ್ತಾನದಲ್ಲಿ ಚೀನಾದ ಕಾರ್ಯಚಟುವಟಿಕೆ ದುಪ್ಪಟ್ಟಾಗೋ ಸಾಧ್ಯತೆ ಇದೆ. ಪಾಕಿಸ್ತಾನ ಮತ್ತು ಆಫ್ರಿಕಾ ದೇಶಗಳಲ್ಲಿ ತನ್ನ ಸಾಮ್ರಾಜ್ಯ ಸ್ಥಾಪಿಸಿರೋ ಚೀನಾ ಇನ್ನು ಅಫ್ಘಾನ್ ನೆಲದಲ್ಲೂ ತನ್ನ ಪ್ರಾಬಲ್ಯ ಹೆಚ್ಚಿಸಿಕೊಳ್ಳೋ ಸಾಧ್ಯತೆ ಇದೆ. ಪಾಕ್ನ ಇನ್ನಷ್ಟು ಉಗ್ರರು ತಾಲಿಬಾನ್ ಜೊತೆ ಕೈಜೋಡಿಸುವ ಭೀತಿ ಶುರುವಾಗಿದೆ. ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಬಲ ಸಿಕ್ಕಂತಾಗಿದ್ದು, ತಾಲಿಬಾನ್ ಜೊತೆಗಿರೋ ಶಸ್ತ್ರಾಸ್ತ್ರ ಪಾಕ್ ಉಗ್ರರ ಕೈಗೆ ಸಿಗೋ ಸಾಧ್ಯತೆ ಇದೆ. ತಾಲಿಬಾನ್ ಪ್ರಬಲವಾದಂತೆ ಧಾರ್ಮಿಕ ಮೂಲಭೂತವಾದ ಹೆಚ್ಚಲಿದೆ. ಜಿಹಾದಿಗಳ ಸಂಖ್ಯೆ ಹೆಚ್ಚಾದ್ರೆ ಪಾಕ್ ಉಗ್ರ ಸಂಘಟನೆಗಳಿಗೆ ಉತ್ತೇಜನ ನೀಡಿದಂತಾಗುತ್ತೆ. ತಾಲಿಬಾನ್ ಉಗ್ರರನ್ನ ಕೂಡ ಭಾರತದ ವಿರುದ್ಧ ಎತ್ತಿಕಟ್ಟೋ ಸಾಧ್ಯತೆ ಇದ್ದು, ಪಾಕ್ ಸೇನೆ ತಾಲಿಬಾನ್ ಉಗ್ರರನ್ನ ಭಾರತದ ವಿರುದ್ಧ ಬಳಸುವ ಆತಂಕವೂ ಇದೆ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ಎಂಟ್ರಿಯಿಂದ ಭಾರತಕ್ಕೆ ಭೀತಿ ಶುರುವಾಗಿದ್ದೇಕೆ? ಚೀನಾ ಮತ್ತು ಪಾಕ್ ಸಪೋರ್ಟ್ ಉಗ್ರರಿಗೆ ಸಿಕ್ಕರೆ ಕಾಶ್ಮೀರದಲ್ಲಿ ಭಯೋತ್ಪಾದನೆ ಹೆಚ್ಚುತ್ತಾ? ಭಾರತ ವ್ಯಾಪಾರ ವಹಿವಾಟಿಗೂ ಬರಲಿದೆಯಾ ಕುತ್ತು? ನೋಡೋಣ ಭಾರತಕ್ಕೆ ಭೀತಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ತಾಲಿಬಾನ್ ಭಯೋತ್ಪಾದಕರು ಹೊಸ ಅವತಾರ ತಾಳಿದ್ರ ಅನ್ನೋ ಅನುಮಾನ ಮೂಡಿದೆ. ಯಾಕಂದ್ರೆ ಜಗತ್ತಿನ ಮುಂದೆ ಮುಖ ಉಳಿಸಿಕೊಳ್ಳೋಕೆ ತಾಲಿಬಾನ್ ಯತ್ನಿಸುತ್ತಿದೆ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಅಫ್ಘಾನಿಸ್ತಾನದ ಮೂಲೆ ಮೂಲೆಯಲ್ಲೂ ಅರಾಜಕತೆ ಸೃಷ್ಟಿಯಾಗಿದ್ದು, ತಾಲಿಬಾನ್ ವಶಪಡಿಸಿಕೊಳ್ಳುತ್ತಲೇ ಅಫ್ಘಾನ್ ಜನ ಕಂಗಾಲಾಗಿದ್ದಾರೆ. ಹೀಗಾಗಿ ಬೆಚ್ಚಿಬಿದ್ದು ದೇಶ ತೊರೆಯೋಕೆ ಅಫ್ಘಾನರು ಯತ್ನಿಸುತ್ತಿದ್ದಾರೆ.
ತಾಲಿಬಾನ್ ಉಗ್ರರು ಯಾವಾಗ ಅಫ್ಘಾನಿಸ್ತಾನವನ್ನು ವಶಕ್ಕೆ ಪಡೆದ್ರು ಆಗಲೇ ತಾಲಿಬಾನ್ ಮೇಲೆ ಇಡೀ ಜಗತ್ತು ಕೆಂಗಣ್ಣು ಬೀರಿದೆ. ಇದರಿಂದ ವಿಚಲಿತಗೊಂಡಿರೋ ಉಗ್ರ ಪಡೆ ಭಯ ಬೀಳಬೇಡಿ, ಧೈರ್ಯದಿಂದ ಇರಿ ಅಂತಿದ್ದಾರೆ. ಅಫ್ಘಾನಿಸ್ತಾನದ ಜನತೆಗೆ ಶಾಂತಿ ಸಂದೇಶವನ್ನ ತಾಲಿಬಾನ್ ಸಾರುತ್ತಿದ್ದು, ನಾವು ಬದಲಾಗಿದ್ದೇವೆ ಅಂತ ತಾಲಿಬಾನಿಗಳು ಹೇಳ್ತಿದ್ದಾರೆ. ಆದರೆ ಕಳೆದ 3 ದಿನಗಳಿಂದ ಅಫ್ಘಾನಿಸ್ತಾನದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದ್ದು, ಉಗ್ರರ ಮಾತುಗಳನ್ನು ಇಲ್ಲಿನ ಜನ ನಂಬುವ ಸ್ಥಿತಿಯಲ್ಲಿಲ್ಲ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳು ಅಟ್ಟಹಾಸ ಮೆರೆತಿದ್ದಂತೆ ಕೆಲ ನ್ಯೂಸ್ ಚಾನೆಲ್ಗಳು ಕೂಡ ಬದಲಾಗಿವೆ. ಬುರ್ಕಾ ಹಾಕಿಕೊಂಡೇ ಮಹಿಳಾ ಆಂಕರ್ ನ್ಯೂಸ್ ಆಂಕರಿಂಗ್ ಮಾಡಿದ್ದಾರೆ. ತಾಲಿಬಾನ್ ಹಿಡಿತಕ್ಕೆ ಸಿಕ್ತಿದ್ದಂತೆ ಬದಲಾವಣೆ ಆಗಿದ್ದು, ಟೋಲೋ ನ್ಯೂಸ್ ಚಾನೆಲ್ ಆಂಕರ್ ಬುರ್ಕಾ ಹಾಕಿ ಆಂಕರಿಂಗ್ ಮಾಡಿದ್ದಾರೆ. ಟಿವಿಯಲ್ಲಿ ಮಹಿಳೆ ಕಾಣಿಸಿಕೊಳ್ಳುವುದಕ್ಕೆ ವಿರೋಧ ವ್ಯಕ್ತಪಡಿಸಿದ ತಾಲಿಬಾನ್ ಉಗ್ರರು ಬಳಿಕ ಏಕಾಏಕಿ ಬದಲಾಗಿದ್ದು, ಮಹಿಳೆ ಟಿವಿಯಲ್ಲಿ ಕಾಣಿಸಿಕೊಂಡರೆ ನಮ್ಮ ವಿರೋಧ ಇಲ್ಲ ಅಂತ ಹೇಳಿದೆ. ಬುರ್ಕಾ ಧರಿಸದ ಮಹಿಳಾ ಆಂಕರ್ ತಾಲಿಬಾನ್ ನಾಯಕರನ್ನ ಸಂದರ್ಶನ ಮಾಡಿ ಇದೀಗ ವಿರೋಧ ಇಲ್ಲ ಎಂಬ ಸಂದೇಶ ರವಾನೆ ಮಾಡಿದ್ದಾರೆ. ಅಫ್ಘಾನಿಸ್ತಾನವನ್ನು ವಶಕ್ಕೆ ಪಡೆದ ಬೆನ್ನಲ್ಲೇ ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು. ಹೀಗಾಗಿ ಸರ್ಕಾರಿ ಅಧಿಕಾರಿಗಳ ಬಳಿ ತಾಲಿಬಾನ್ ಉಗ್ರರು ಕ್ಷಮೆ ಕೇಳಿದ್ದಾರೆ. ಸರ್ಕಾರಿ ಅಧಿಕಾರಿಗಳು ಮತ್ತೆ ಕರ್ತವ್ಯಕ್ಕೆ ವಾಪಸ್ಸಾಗಿ ಅಂತ ತಾಲಿಬಾನಿಗಳು ಸೂಚನೆ ಕೊಟ್ಟಿದ್ದಾರೆ. ಕೆಲವು ಘಟನೆಗಳ ಬಗ್ಗೆ ಕ್ಷಮೆ ಯಾಚಿಸುತ್ತೇವೆ, ನೀವು ಆತ್ಮವಿಶ್ವಾಸದಿಂದ ಜೀವನ ಆರಂಭಿಸಬೇಕು, ಕ್ಷಮೆ ಯಾಚಿಸಿ, ಸರ್ಕಾರಿ ಉದ್ಯೋಗಿಗಳು ಕೆಲಸಕ್ಕೆ ಮರಳೋಕೆ ಮನವಿ ಮಾಡಲಾಗಿದೆ. ಅಫ್ಘಾನಲ್ಲಿ ಚಲಿಸುತ್ತಿದ್ದ ವಿಮಾನದಿಂದ ಬಿದ್ದಿದ್ದ ವ್ಯಕ್ತಿ ದೇಹ ಛಿದ್ರವಾಗಿ ಹೋಗಿದೆ. ಯಾವ ಮಟ್ಟಕ್ಕೆ ಅಂದರೆ ಗುರುತೇ ಸಿಗದಷ್ಟು ವ್ಯಕ್ತಿಯ ಮೃತದೇಹ ಛಿದ್ರವಾಗಿದೆ. ಟೇಕ್ ಆಫ್ ವೇಳೆ ವಿಮಾನದ ವೀಲ್ ಹಿಡಿದು ಇಬ್ಬರು ಏರಿದ್ರು. ಬಳಿಕ ನಿಯಂತ್ರಣ ತಪ್ಪಿ ವಿಮಾನದಿಂದ ಕೆಳಗೆ ಬಿದ್ದಿದ್ರು. 100 ಕಿಲೋಮೀಟರ್ ದೂರದಲ್ಲಿ ಬಿದ್ದಿರುವ ಮೃತದೇಹವನ್ನು ನೋಡಿ ಜನರು ಶಾಕ್ ಆಗಿದ್ದಾರೆ. ಉಜ್ಬೇಕಿಸ್ತಾನ ಪ್ರವೇಶಿಸೋಕೆ ಯತ್ನಿಸಿದ ಅಫ್ಘಾನ್ ವಿಮಾನವನ್ನ ಉಜ್ಬೇಕಿಸ್ತಾನ ಸೇನೆ ಹೊಡೆದುರುಳಿಸಿದೆ. ಅಕ್ರಮವಾಗಿ ಉಜ್ಬೇಕಿಸ್ತಾನ ಪ್ರವೇಶಿಸೋಕೆ ಯತ್ನಿಸಲಾಗಿತ್ತು. ಹೀಗಾಗಿ ಅಫ್ಘಾನಿಸ್ತಾನದ ಸೇನಾ ವಿಮಾನವನ್ನ ಹೊಡೆದುರುಳಿಸಿದ್ದೇವೆ ಅಂತ ಉಜ್ಬೇಕಿಸ್ತಾನ ಸೇನೆ ಹೇಳಿದೆ. ಸೈನಿಕರನ್ನ ಹೊತ್ತ ವಿಮಾನಗಳನ್ನ ಉಜ್ಬೇಕಿಸ್ತಾನದಲ್ಲಿ ಲ್ಯಾಂಡ್ ಮಾಡೋಕೆ ಯತ್ನಿಸಲಾಗಿತ್ತು. ದೇಶ ಬಿಟ್ಟು ತೆರಳೋಕೆ ಅಫ್ಘಾನಿಸ್ತಾನ ಸೈನಿಕರು ಸಹ ಶತಪ್ರಯತ್ನ ನಡೆಸುತ್ತಿದ್ದಾರೆ. ಅಫ್ಘಾನಿಸ್ತಾನವನ್ನ ವಶಕ್ಕೆ ಪಡೆಯುವ ವೇಳೆ ಉಂಟಾದ ಗಲಾಟೆಯಲ್ಲಿ ಹಲವರು ಗಾಯಗೊಂಡಿದ್ದು ಆಸ್ಪತ್ರೆ ಸೇರಿದ್ದಾರೆ. ಹೀಗಾಗಿ ಅಫ್ಘಾನ್ನ ಆಸ್ಪತ್ರೆಗಳಿಗೆ ತಾಲಿಬಾನ್ ಮುಖಂಡರು ಭೇಟಿ ನೀಡಿದ್ರು. ಯಾವುದೇ ಭಯವಿಲ್ಲದೆ ನಿಮ್ಮ ಕೆಲಸ ಮಾಡಿ, ನಾವು ನಿಮ್ಮ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತೀವಿ ಅಂತ ವೈದ್ಯಕೀಯ ಸಿಬ್ಬಂದಿಗೆ ತಾಲಿಬಾನಿಗಳು ಅಭಯ ನೀಡಿದ್ದಾರೆ. ನೀವು ನಮ್ಮ ತಾಯಂದಿರು ಮತ್ತು ಸಹೋದರಿಯರನ್ನ ನೋಡಿಕೊಳ್ತಿದ್ದೇವೆ ಅಂತ ತಾಲಿಬಾನ್ ನಾಯಕರು ಭರವಸೆ ನೀಡಿದ್ದಾರೆ. ತಾಲಿಬಾನಿಗಳಿಗೆ ಹಣಕಾಸಿನ ನೆರವು ಕೊಡ್ತಿರೋದು ಯಾರ್ಯಾರು? ಉಗ್ರರು ಮೋಜು ಮಸ್ತಿಯಲ್ಲಿ ತೊಡಗಿರೋದು ಎಲ್ಲೆಲ್ಲಿ? ಆಧುನಿಕ ಉಡುಪು ಬ್ಯಾನ್ ಆಗತ್ತಾ? ನೋಡೋಣ ಅಫ್ಘಾನ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಭಾರತದ ಬದ್ಧ ವೈರಿಯಾಗಿರೋ ಚೀನಾ ಪಾಕಿಸ್ತಾನದ ಬಳಿಕ ಈಗ ಅಫ್ಘಾನಿಸ್ತಾನದ ಜೊತೆಗೂ ದೋಸ್ತಿ ಮಾಡಿದೆ. ಇನ್ಮುಂದೆ ತಾಲಿಬಾನಿಯರಿಗೂ ಚೀನಾ ಶಸ್ತ್ರಾಸ್ತ್ರ ರವಾನಿಸೋದರ ಜೊತೆಗೆ ತಾಲಿಬಾನ್ಗೆ ಹಣಕಾಸು ಸೇರಿದಂತೆ ಎಲ್ಲಾ ರೀತಿಯ ಸಹಕಾರ ನೀಡೋ ಸಾಧ್ಯತೆ ಇದೆ. ತಾಲಿಬಾನ್ಗೆ ಸರ್ಕಾರ ನಡೆಸೋಕೆ ಚೀನಾ ನೆರವಾಗಲಿದೆ. ಈ ಮೂಲಕ ಮತ್ತೊಂದು ದೇಶ ಅಫ್ಘಾನ್ನಲ್ಲಿ ಪ್ರಾಬಲ್ಯ ಬೀರದಂತೆ ಎಚ್ಚರಿಕೆ ವಹಿಸುವ ಸಾಧ್ಯತೆ ಇದೆ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಉಗ್ರರು ಥೇಟ್ ಮಕ್ಕಳಂತೆ ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ. ಕಾಬೂಲ್ ಕಬ್ಜಾ ಬಳಿಕ ಹೆಲಿಕಾಪ್ಟರ್ ಚಲಾಯಿಸೋಕೆ ಯತ್ನಿಸಿದ್ದಾರೆ. ಅಫ್ಘಾನ್ ಸೇನೆಯ ಹೆಲಿಕಾಪ್ಟರ್ ಏರಿದ ತಾಲಿಬಾನ್ ಉಗ್ರರು ಹೆಲಿಕಾಪ್ಟರ್ಗಳ ರೆಕ್ಕೆಗಳನ್ನ ಕೈಯಲ್ಲಿ ತಿರುಗಿಸೋಕೆ ಪ್ರಯತ್ನಿಸಿದ್ದಾರೆ. ಮಾತ್ರವಲ್ಲ, ಸೆಲ್ಫಿ ವಿಡಿಯೋ ಮಾಡಿ ಉಗ್ರರು ಎಂಜಾಯ್ ಮಾಡ್ತಿರೋ ದೃಶ್ಯ ಸಾಮಾನ್ಯ ಆಗಿದೆ. ಉಗ್ರ ಬಿನ್ ಲಾಡೆನ್ ಹತ್ಯೆ ಬಳಿಕ ಮತ್ತೊಮ್ಮೆ ಉಗ್ರರೂಪ ತೋರಿಸೋಕೆ ಅಲ್ ಖೈದಾ ಸಂಘಟನೆ ತಯಾರಿ ನಡೆಸಿದೆ. ಉಗ್ರರ ಅಡುಗುತಾಣಗಳು ರಾಜಾರೋಷವಾಗಿ ಕಾರ್ಯಾಚರಿಸುತ್ತಿದ್ದು, ಅಲ್ ಖೈದಾ ತಾಲಿಬಾನ್ ಜೊತೆಗೆ ಐಸಿಸ್ ಬೇರು ಬಿಡುವ ಸಾಧ್ಯತೆ ಇದೆ. ಈಗಾಗಲೇ ಇರಾಕ್, ಸಿರಿಯಾದಲ್ಲಿ ನೆಲೆ ಕಳೆದುಕೊಂಡಿರುವ ಐಸಿಸ್ ಉಗ್ರ ಸರ್ಕಾರದಲ್ಲಿ ಆಶ್ರಯ ಸಿಗುವ ಭರವಸೆಯಲ್ಲಿದೆ. ತಾಲಿಬಾನಿಗಳ ಒಂದೊಂದೇ ಷರತ್ತುಗಳು ಈಗೀಗ ಹೊರ ಬರ್ತಿದ್ದು, ಅಫ್ಘಾನಿಸ್ತಾನದಲ್ಲಿ ಮಹಿಳೆಯರು ಆಧುನಿಕ ಉಡುಪುಗಳನ್ನು ಯಾವುದೇ ಕಾರಣಕ್ಕೂ ಧರಿಸುವಂತಿಲ್ಲ. ಪಾಶ್ಚಿಮಾತ್ಯ ಜೀವನ ಶೈಲಿಯನ್ನ ಅನುಕರಣೆ ಮಾಡುವಂತಿಲ್ಲ. ಮಹಿಳೆಯರು ಕುಟುಂಬದ ಪುರುಷನ ಜೊತೆಗೆ ಮಾತ್ರ ಓಡಾಡಬೇಕು. ಕುಟುಂಬದ ಒಬ್ಬ ಪುರುಷ ಜೊತೆಗಿಲ್ಲದೆ ಮಹಿಳೆಯರು ಹೊರ ಬರುವಂತಿಲ್ಲ. ಪರಪುರುಷರ ಜೊತೆಗೆ ಮಹಿಳೆಯರು ಓಡಾಡುವಂತಿಲ್ಲ ಅನ್ನೋ ಷರತ್ತು ಇದೆ.
ಅಫ್ಘಾನಿಸ್ತಾನದಲ್ಲಿ ಯಾವುದೇ ಅಪರಾಧಿಗಳಿಗೆ ಮರಣದಂಡನೆ ವಿಧಿಸಬಹುದು ಅಥವಾ ಸಾರ್ವಜನಿಕವಾಗಿ ಕಲ್ಲು ಹೊಡೆದು ಸಾಯಿಸುವುದು ಮತ್ತು ಅಂಗಚೇತನದಂತಹ ಶಿಕ್ಷೆಗಳು ನ್ಯಾಯಾಲಯಕ್ಕೆ ಬಿಟ್ಟ ವಿಚಾರ ಅಂತ ತಾಲಿಬಾನಿಗಳು ಹೇಳಿದ್ದಾರೆ. ಕಾಬೂಲ್ ಆಸ್ಪತ್ರೆಗಳು ತುರ್ತು ಸೇವೆಗಳಿಗೆ ತಡೆ ನೀಡುವುದಿಲ್ಲ. ಕಾಬೂಲ್ನಲ್ಲಿನ ವಿದೇಶಿಗರು ತಾವು ಬಯಸಿದರೆ ಹೊರ ಹೋಗಬಹುದು ಅಂತ ತಾಲಿಬಾನಿಗಳು ಹೇಳಿದ್ದಾರೆ. ಅಫ್ಘಾನಿಸ್ತಾನವನ್ನ ತಾಲಿಬಾನ್ಗಳು ಕೈವಶ ಮಾಡಿಕೊಂಡ ಬೆನ್ನಲ್ಲೇ ವಿದೇಶಿಗರಿಗೆ ಜೀವಭಯ ಶುರುವಾಗಿತ್ತು. ಹೀಗಾಗಿ ದೇಶ ತೊರೆಯೋಕೆ ನಿರ್ಧರಿಸಿದ್ರು. ಆದರೆ ಕಾಬೂಲ್ ಏರ್ಪೋರ್ಟ್ನಲ್ಲಿ ಕೆಲವರು ಮೃತಪಟ್ಟಿದ್ದರಿಂದ ಇಡೀ ಏರ್ಪೋರ್ಟ್ನಲ್ಲಿ ಕರ್ಫ್ಯೂ ವಿಧಿಸಲಾಗಿತ್ತು. ಇದೀಗ ಕಾಬೂಲ್ ಏರ್ಪೋರ್ಟ್ನಿಂದ ವಿಮಾನಗಳ ಹಾರಾಟ ಶುರುವಾಗಿದ್ದು ಅಫ್ಘಾನಿಸ್ತಾನದಿಂದ ವಿದೇಶಿ ಪ್ರಜೆಗಳು ತೆರಳುತ್ತಿದ್ದಾರೆ. ತಾಲಿಬಾನಿಗಳ ಎಂಟ್ರಿಯಿಂದ ಕಂಗಾಲಾಗಿರುವ ಅಫ್ಘಾನಿಸ್ತಾನದ ಜನತೆಗೆ ಗಾಯದ ಮೇಲೆ ಬರೆ ಇಳಿದಂತಾಗಿದೆ. ಹೌದು, ಇತ್ತ ಧರಿ ಅತ್ತ ಪುಲಿ ಎಂಬ ಸ್ಥಿತಿ ಅವರದಾಗಿದೆ. ಯಾಕಂದ್ರೆ ಅಫ್ಘಾನಿಸ್ತಾನದ ಫೈಜಾಬಾದ್ನಲ್ಲಿ ಲಘು ಭೂಕಂಪ ಸಂಭವಿಸಿದ್ದು ರಿಕ್ಟರ್ ಮಾಪಕದಲ್ಲಿ ಕಂಪನದ ತೀವ್ರತೆ 4.5ರಷ್ಟು ದಾಖಲಾಗಿದೆ. ಅಫ್ಘಾನಿಸ್ತಾನ ಬಿಕ್ಕಟ್ಟಿನ ಬಗ್ಗೆ ಬೇಸರ ವ್ಯಕ್ತಪಡಿಸಿರುವ ಅಮೆರಿಕದ ಮಾಜಿ ಅಧ್ಯಕ್ಷ ಜಾರ್ಜ್ ಡಬ್ಲ್ಯೂ ಬುಷ್ ದಂಪತಿ ಅಫ್ಘಾನಿಸ್ತಾನದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳಿಂದ ದುಃಖಿತರಾಗಿದ್ದೇವೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮಾಧ್ಯಮ ಪ್ರಕಟಣೆ ಹೊರಡಿಸಿರುವ ಬುಷ್ ಅಫ್ಘಾನಿಸ್ತಾನದ ಜನರು ಸಂಕಷ್ಟದಲ್ಲಿದ್ದಾರೆ. ಅಫ್ಘಾನಿಸ್ತಾನಕ್ಕೆ ತ್ಯಾಗ ಮಾಡಿದ ಅಮೆರಿಕ ಮತ್ತು ನ್ಯಾಟೋ ಪಡೆಗಳ ಮನಸ್ಸು ಭಾರವಾಗಿದೆ ಅಂತ ಬುಷ್ ಮತ್ತು ಪತ್ನಿ ಲಾರಾ ಬುಷ್ ಬೇಸರ ವ್ಯಕ್ತಪಡಿಸಿದ್ದಾರೆ. ತಾಲಿಬಾನಿಗಳು ಏರ್ ಬೇಸ್ ಮೇಲೆ ದಾಳಿ ಮಾಡಿದ್ದೇಕೆ? ಬಂಧಿತ ಎಷ್ಟು ಉಗ್ರರನ್ನ ಖುದ್ದು ಉಗ್ರರೇ ರಿಲೀಸ್ ಮಾಡಿದ್ದಾರೆ? ಅಫ್ಘಾನಿಸ್ತಾನದಲ್ಲಿ ಅರಾಜಕತೆ ಸೃಷ್ಟಿಗೆ ಕಾರಣವೇನು? ನೋಡೋಣ ಕಾಬೂಲ್ ಕಂಗಾಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ತಾಲಿಬಾನಿಗಳು ದೇಶದಲ್ಲಿ ಕ್ರೂರ ದೃಷ್ಟಿ ಬೀರ್ತಾ ಇದ್ದಂತೆಯೇ ಎಚ್ಚೆತ್ತ ಜನತೆ ಎದ್ನೋ ಬಿದ್ನೋ ಅಂತ ದೇಶ ಬಿಟ್ಟು ಒಬ್ಬೊಬ್ಬರಾಗಿ ಕಾಲ್ ಕೀಳುವುದಕ್ಕೆ ಶುರು ಮಾಡಿದ್ರು. ಇದಕ್ಕೆ ಪೂರಕವಾಗಿ ಬಾಗ್ರಾಮ್ ಏರ್ ಬೇಸ್ ಮೇಲೆ ತಾಲಿಬಾನ್ ದಾಳಿ ಮಾಡಿದ್ದಾರೆ. ಬಾಗ್ರಾಮ್ ಏರ್ ಬೇಸ್ ವಶಪಡಿಸಿಕೊಂಡಂತಹ ಉಗ್ರರು 5,000 ಬಂಧಿತ ಉಗ್ರರನ್ನ ಖುದ್ದು ತಾಲಿಬಾನಿ ಉಗ್ರರೇ ರಿಲೀಸ್ ಮಾಡಿದ್ದಾರೆ. ಇವರಲ್ಲಿ ಐಸಿಸ್, ಅಲ್ ಖೈದಾ ಮತ್ತು ತಾಲಿಬಾನಿ ಉಗ್ರರು ಸೇರಿದ್ದಾರೆ. ತಾಲಿಬಾನಿಗಳ ಅಟ್ಟಹಾಸದಿಂದಾಗಿ ಅಫ್ಘಾನಿಸ್ತಾನದಲ್ಲಿ ಅರಾಜಕತೆ ಸೃಷ್ಟಿಯಾಗಿದ್ದು ಇಡೀ ದೇಶದಲ್ಲಿ ತಾಲಿಬಾನ್ ಆಡಳಿತ ಶುರುವಾಗಿದೆ. ಸಂಸತ್, ಸರ್ಕಾರಿ ಕಚೇರಿಗಳಲ್ಲೆಲ್ಲ ಉಗ್ರರು ತಮ್ಮ ಬಾವುಟಗಳನ್ನೇ ಹಾರಿಸುತ್ತಿದ್ದಾರೆ. ಉಗ್ರರ ಉಪಟಳದಿಂದಾಗಿ ಜನರಿಗೆ ಜೀವ ಭಯ ಶುರುವಾಗಿದ್ದು ಜೀವ ಉಳಿಸಿಕೊಳ್ಳುವುದಕ್ಕೆ ಪರದಾಟ ನಡೆಸಿದ್ದಾರೆ. ದಿಕ್ಕು ತೋಚದಂತೆ ಮುಂದಿನ ಭವಿಷ್ಯಕ್ಕಾಗಿ ಎಲ್ಲೆಂದರಲ್ಲೇ ದಿಕ್ಕಾಪಾಲಾಗಿ ಓಡಾಡ್ತಿದ್ದಾರೆ. ತಾಲಿಬಾನಿಗಳ ಕ್ರೂರತೆ ಎಷ್ಟರ ಮಟ್ಟಿಗಿತ್ತು ಅಂತಂದ್ರೆ 2 ದಿನಗಳಲ್ಲಿ ಅಫ್ಘಾನಿಸ್ತಾನವನ್ನ ವಶಕ್ಕೆ ಪಡೆದಿದ್ದಾರೆ. ತಾಲಿಬಾನ್ ಉಗ್ರರು ಇಡೀ ದೇಶದಲ್ಲಿ ಆತಂಕದ ವಾತಾವರಣ ಸೃಷ್ಟಿ ಮಾಡಿಟ್ಟಿದ್ದಾರೆ. ಏರ್ಪೋರ್ಟ್ಗೆ ನುಗ್ಗಿರುವಂತಹ ಸಾವಿರಾರು ಜನರು ಇಲ್ಲಿಂದ ಬಚಾವಾದ್ರೆ ಸಾಕು ಅಂತ ವಿಮಾನಗಳ ಮೇಲೆಯೇ ಮುಗಿಬೀಳ್ತಿದ್ದಾರೆ. ಜನರನ್ನ ನಿಯಂತ್ರಣ ಮಾಡೋದಕ್ಕೆ ಭದ್ರತಾ ಸಿಬ್ಬಂದಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಅಫ್ಘಾನಿಸ್ತಾನದಲ್ಲಿ ಯಾವ ದಿಕ್ಕಿನಲ್ಲಿ ನೋಡಿದ್ರೂ ಬಂದೂಕುಧಾರಿ ತಾಲಿಬಾನ್ ಉಗ್ರರೇ ಕಾಣಿಸುತ್ತಿದ್ದಾರೆ. ಅಧ್ಯಕ್ಷರ ಅರಮನೆ, ಜಿಮ್, ರಸ್ತೆಗಳು, ಆಸ್ಪತ್ರೆ ಹೀಗೆ ಎಲ್ಲೆಲ್ಲೂ ತಾಲಿಬಾನ್ ಉಗ್ರರೇ ಒಕ್ಕರಿಸಿಕೊಂಡು ರಣಕೇಕೆ ಹಾಕ್ತಿದ್ದಾರೆ. ಮಕ್ಕಳು, ಮಹಿಳೆಯರು ಅಂತ ನೋಡದೆ ಹುಚ್ಚರಂತೆ ಗುಂಡು ಹಾರಿಸ್ತಿರೋ ಈ ನರರಾಕ್ಷಸರು ಇಡೀ ಅಫ್ಘಾನಿಸ್ತಾನದಲ್ಲಿ ಸ್ಮಶಾನವನ್ನಾಗಿಸಿದ್ದಾರೆ. ಕಾಬೂಲ್ ತಾಲಿಬಾನಿಗಳ ಕೈವಶವಾಗ್ತಿದ್ದಂತೆ ಅಫ್ಘಾನ್ ನಾಗರಿಕರಿಗಿಂತ ವಿದೇಶಿಯರಿಗೆ ಹೆಚ್ಚು ಜೀವ ಭಯ ಕಾಡ್ತಿದೆ. ಹೀಗಾಗಿ ತಮ್ಮ ನಾಗರಿಕರನ್ನ ರಕ್ಷಣೆ ಮಾಡಲು ಹಲವು ದೇಶಗಳು ಪರದಾಡ್ತಿವೆ. ಅಮೆರಿಕ, ಇಂಗ್ಲೆಂಡ್ ಸೇರಿದಂತೆ ಹಲವು ಪ್ರಮುಖ ರಾಷ್ಟ್ರಗಳ ಜನರು ಕಾಬೂಲ್ನಲ್ಲೇ ಸಿಕ್ಕಾಕೊಂಡಿದ್ದಾರೆ. ಹೀಗಾಗಿ ಅವರ ರಕ್ಷಣೆಗೆ ಬೇಕಾದಂತಹ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಿದೆ. ಆಗಸ್ಟ್ 6ರಂದು ಅಫ್ಘಾನಿಸ್ತಾನದ ಕೆಲ ಪ್ರದೇಶಗಳನ್ನ ವಶಕ್ಕೆ ಪಡೆದಿದ್ದ ತಾಲಿಬಾನ್ ಉಗ್ರರು ಕೇವಲ 10 ದಿನಗಳಲ್ಲಿ ಅಂದ್ರೆ ಆಗಸ್ಟ್ 16 ಆಗುವಷ್ಟರಲ್ಲೇ ರಾಜಧಾನಿ ಕಾಬೂಲ್ಗೆ ಲಗ್ಗೆ ಇಟ್ರು. ಆ ಮೂಲಕ ಶಾಂತಿಯುತವಾಗಿ ಇದ್ದಂತಹ ಅಫ್ಘನ್ನರ ಬದುಕನ್ನ ಬಂದೂಕು ನಳಿಕೆಯಲ್ಲೇ ಕಂಟ್ರೋಲ್ ಮಾಡ್ತಿದ್ದಾರೆ. ಅದರಲ್ಲೂ ಮಹಿಳೆಯರ ಸ್ಥಿತಿಯಂತೂ ಊಹಿಸಲು ಸಾಧ್ಯವಿಲ್ಲದಷ್ಟು ಕಠೋರವಾಗಿದೆ. ಅಫ್ಘಾನಿಸ್ತಾನದಲ್ಲಿ ಇಂದಿನ ಪರಿಸ್ಥಿತಿಗೆ ಕಾರಣವೇನು ಅನ್ನೋ ಪ್ರಶ್ನೆಗೆ ಎಲ್ಲರೂ ಅಮೆರಿಕದತ್ತ ಬೊಟ್ಟು ಮಾಡ್ತಿದ್ದಾರೆ. ಒಂದು ದೇಶದ ಜನ ಹೀಗೆ ಭಯಬಿದ್ದು ದೇಶ ಬಿಡ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಇವತ್ತು ವಿಶ್ವದ ದೊಡ್ಡಣ್ಣನ ಸ್ಥಾನದಲ್ಲಿ ನಿಂತು ಪೋಸ್ ಕೊಡ್ತಾ ಇರೋ ಅಮೆರಿಕವೇ ಹೌದು. ತಾನೇ ಗಾಯ ಮಾಡಿ ನಂತರ ಅದಕ್ಕೆ ಔಷಧಿ ಹಚ್ಚೋ ಕೆಲಸ ಮಾಡೋ ಅಮೆರಿಕದ ಬಣ್ಣ ಅಫ್ಘಾನಿಸ್ತಾನದ ವಿಷಯದಲ್ಲಿ ಮತ್ತೆ ಬಟಾಬಯಲಾಗಿದೆ.
ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಹುಟ್ಟಿದೆ ಧರ್ಮದ ಆಧಾರದಲ್ಲಿ ರಾಜಕೀಯ ಮಾಡೋದಕ್ಕೆ. ಮೊದಲು ದೇಶ ಆಳೋಕೆ, ಬಳಿಕ ವಿಶ್ವವನ್ನೇ ಆಳೋಕೆ. ಈ ತಾಲಿಬಾನ್ ಅಧಿಕೃತವಾಗಿ 1994ರಲ್ಲಿ ಕಂದಹಾರ್ನಲ್ಲಿ ಸಂಘಟನೆ ಹುಟ್ಕೊಂಡಿತು. ಸೇನಾಡಳಿತವನ್ನ ಸಂಪೂರ್ಣವಾಗಿ ನಾಶ ಮಾಡಿ ಅಫ್ಘಾನಿಸ್ತಾನ ಆಳಲು ತಾಲಿಬಾನ್ ಮುಖಂಡರು ರಣತಂತ್ರ ರೂಪಿಸಿದ್ರು. ಯಾವಾಗ ಸೋವಿಯತ್ ರಷ್ಯಾ ಪಡೆಗಳು ಅಫ್ಘಾನಿಸ್ತಾನವನ್ನ ಬಿಟ್ಟು ಹೋದ್ರು, ಆಗ ಅಫ್ಘಾನಿಸ್ತಾನದಲ್ಲಿ ಅರಾಜಕತೆ ಸೃಷ್ಟಿಯಾಗಿತ್ತು. ಅಂದು ಅಮೆರಿಕದ ಶಕ್ತಿಯಿಂದ ಹುಟ್ಟಿಕೊಂಡಂತಹ ಇದೇ ತಾಲಿಬಾನ್ ರಷ್ಯಾ ಸೇನೆ ವಾಪಸ್ ಹೋದ ನಂತರ ಅಫ್ಘಾನ್ನಲ್ಲಿ 4 ವರ್ಷಗಳ ಕಾಲ ಅಧಿಕಾರ ನಡೆಸಿತು. ನಂತರ ಅಮೆರಿಕ ಸೇನೆ ಅಫ್ಘಾನ್ಗೆ ಎಂಟ್ರಿ ಕೊಟ್ಟು ತಾಲಿಬಾನ್ ಆಟಕ್ಕೆ ಬ್ರೇಕ್ ಹಾಕಿತು. ಆದೀಗ ಅಮೆರಿಕ ಸೇನೆ ವಾಪಸ್ ಹೋಗ್ತಾ ಇದ್ದಂತೆ ತಾಲಿಬಾನ್ ಉಗ್ರರ ಹುಚ್ಚಾಟ ಶುರುವಾಗಿದೆ. ಇಡೀ ದೇಶವನ್ನ ವಶಕ್ಕೆ ಪಡೆದು ಪ್ರಪಂಚಕ್ಕೆ ಕೆಟ್ಟ ಮೆಸೇಜ್ ರವಾನಿಸಿದ್ದಾರೆ. ಅಂದು ರಷ್ಯಾ ವಿರುದ್ಧ ಸೇಡಿಗಾಗಿ ತಾಲಿಬಾನ್ ಅನ್ನ ಅಮೆರಿಕ ಬೆಳೆಸದಿದ್ರೆ ಎಂದು ಅಫ್ಘಾನ್ಗೆ ಇಂಥ ಸ್ಥಿತಿ ಬರ್ತಿರ್ಲಿಲ್ಲ.